ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಜಯಸಿಂಹ ಅಂತ. BTM ಬಡಾವಣೆಯ ವಿಘ್ನೇಶ್ವರ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಹೇಳ್ಬೋದು. ಇಂದು ದೇವಸ್ಥಾನದ ಸನ್ನಿಧಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬಹಳ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಪ್ರಾರಂಭವಾಗಿ ಸಂಜೆಯ ಕಾರ್ಯಕ್ರಮ ಇದೀಗ ತಾನೇ ಮುಕ್ತಾಯವಾಗ್ತಾ ಇದೆ. ಬೆಳಗ್ಗೆ ವೆಂಕಟೇಶ್ವರ ಪ್ರಭುವಿಗೆ ಸಹಸ್ರ ತುಳಸಿ ಅರ್ಚನೆ ಹಾಗೂ ಅಷ್ಟೋತ್ತರ ಪೂಜಾ ಕಾರ್ಯಕ್ರಮ ಸಾಂಗವಾಗಿ ನಡೆದು ಬೆಳಗಿನ ಭಜನಾ ಕಾರ್ಯಕ್ರಮ ಹಾಗೂ ಸಂಜೆಯ ಭಜನಾ ಕಾರ್ಯಕ್ರಮ ಮತ್ತು ನೂರಾರು ಭಕ್ತಾದಿಗಳು ಬೆಳಗಿನಿಂದ ಸುಮಾರು 7:30 ಗಂಟೆಯಿಂದ ಹಿಡಿದು ರಾತ್ರಿ 9:30 ಗಂಟೆವರೆಗೂ ನಿರಂತರವಾಗಿ ನೂರಾರು ಭಕ್ತಾದಿಗಳು ಬಂದು ಅಲಂಕಾರವನ್ನು ನೋಡಿ ಹಾಗೂ ಸಂದರ್ಶನ ಮಾಡಿ ದೇವರುಗಳ ಸಂದರ್ಶನವನ್ನು ಮಾಡಿ ಹಾಗೂ ವೈಕುಂಠ ದ್ವಾರದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಒಂದು ಉಪಯೋಗವನ್ನು ಪಡೆದು ದೇವರ ಕೃಪಾ ಕಟಾಕ್ಷಕ್ಕೆ ಸಮಸ್ತ ಭಕ್ತಾದಿಗಳು ಕೂಡ ಇದರ ಒಂದು ಲಭ್ಯವಾಗಲಿ, ಎಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹರಿಸ್ತಾ, ಇದೇ ರೀತಿ ಎಲ್ಲರಿಗೂ ಕೂಡ ಬಡಾವಣೆಯ ನಿವಾಸಿಗಳಿಗೂ ಹಾಗೂ ಸಮಸ್ತ ಭಕ್ತಾದಿಗಳಿಗೂ ಕೂಡ ದೇವರು ಒಳ್ಳೆಯ ಒಂದು ಮುಂದಿನ ಜೀವನ ಹಾಗೂ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಈ ನಿರಂತರವಾದ ಈ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ದೇವಸ್ಥಾನ ಶುರುವಾಗಿ 39 ವರ್ಷ ಆಗಿದೆ. ಈ ವರ್ಷದ ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದು ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿ ಎಲ್ಲರ ಸಹಕಾರ ಮತ್ತೊಮ್ಮೆ ನಡೆಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭವನ್ನು ಕೋರ್ತಾ ಇದ್ದೇವೆ. ಈ ವರ್ಷಕ್ಕೆ ಇನ್ನೊಂದು ಒಂದೇ ದಿನ ಬಾಕಿ ಇದೆ. 2026 ನಾಡ್ದು ಬರಲಿಕ್ಕಿದೆ. ಈ 2026 ಎಲ್ರಿಗೂ ಒಂದು ಒಳ್ಳೆಯದಾಗಲಿ, ಸುಖ ಸಂಪತ್ತು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ದೇವಸ್ಥಾನದ ವತಿಯಿಂದ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ ಹೊಸ ವರ್ಷವು ಎಲ್ರಿಗೂ ಶುಭಕರವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಧರ್ಮದರ್ಶಿಯಾಗಿ ಸುಮಾರು 30 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಎಂದಿನ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಜನ ಬಂದು ಎಲ್ಲ ದೇವರ ದರ್ಶನ ಪಡೆದು ವೈಕುಂಠ ದ್ವಾರದಲ್ಲಿ ಅವರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ವಿಘ್ನೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮಸ್ಕಾರ. ಈ ಒಂದು BTM ಬಡಾವಣೆಯ ವಿಘ್ನೇಶ್ವರ ಸ್ವಾಮಿಯ ಸನ್ನಿಧಿಯು 26 ಹಾಗೂ 27ನೇ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಒಂದು BTM ಬಡಾವಣೆಯ ಕ್ಷೇತ್ರದ ಬಹಳ ಮುಖ್ಯವಾದಂಥ ಕ್ಷೇತ್ರವಾಗಿದೆ ಅಂತ. ಸುಮಾರು 1987ರಲ್ಲಿ ಪ್ರಾರಂಭವಾಗಿ ಇದುವರೆಗೆ ಬಹಳ ಭಕ್ತ ಮಹಾಶಯರಿಂದ ಈ ಒಂದು ಉತ್ತಮ ರೀತಿಯಲ್ಲಿ ಬಡಾವಣೆಯ ಎಲ್ಲ ಭಕ್ತಾದಿಗಳು ಕೂಡ ಬಹಳ ಉತ್ತಮವಾದಂಥ ದೇವಸ್ಥಾನ ಅಂತ ಹೆಸರುವಾಸಿ ಪಡೆದು ಬಹಳ ಪುಣ್ಯಕ್ಷೇತ್ರವಾಗಿ ಒಂದು ಎಲ್ಲರ ಸಮಸ್ತ ಭಕ್ತಾದಿಗಳಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಪೂಜಾ ಕಾರ್ಯಕ್ರಮಗಳು ಹಾಗೆ ಅಭಿಷೇಕದಲ್ಲಿ ಬಹಳ ಮುಖ್ಯವಾದ ದೇವರು ಗಣಪತಿ, ಹಾಗೆ ಅವರ ತಂದೆ ವೈದ್ಯನಾಥೇಶ್ವರ, ಹಾಗೆ ಪಕ್ಕದಲ್ಲಿ ಸಂಜೀವಿನಿ ಆಂಜನೇಯ, ಹಾಗೆ ಪ್ರಾಕಾರದಲ್ಲಿ
ನವಗ್ರಹ ದೇವತೆಗಳು, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಶ್ವತ್ಥ ಕಟ್ಟೆ ಈ ರೀತಿಯಾಗಿ ಹಲವಾರು ಭಕ್ತಾದಿಗಳಿಗೆ ಎಲ್ಲ ದೇವರುಗಳ ಒಂದು ಸಂದರ್ಶನ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆ ನಮ್ಮ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಬೆಳಗಿನ ಯೋಗ ತರಗತಿಗಳು, ಹಾಗೆ ಮತ್ತೆ ಮಧ್ಯಾಹ್ನದ ಮಹಿಳೆಯರಿಗೆ ಯೋಗ ತರಗತಿಗಳು, ಸಂಜೆಯ ಮತ್ತು ಮಕ್ಕಳಿಗೋಸ್ಕರ ಯೋಗ ತರಗತಿ ಹಾಗೂ ಶ್ಲೋಕಗಳ ಕಾರ್ಯಕ್ರಮ, ಬಡ ಮಕ್ಕಳಿಗೆ ಉಚಿತ ವಸ್ತ್ರ ವಿತರಣೆ ಕಾರ್ಯಕ್ರಮ, ಹಾಗೆ ಪ್ರತಿ ತಿಂಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ರೀತಿಯಾಗಿ ಹಲವಾರು ಭಕ್ತಾದಿ 4 ಹೋಮಗಳು ನಡೀತವೆ. ಹಾಗಾಗಿ ಪ್ರತಿ ತಿಂಗಳು 4 ಹೋಮಗಳು, ನವಗ್ರಹ ಹೋಮ, ಸುಬ್ರಹ್ಮಣ್ಯ ಹೋಮ, ಗಣಹೋಮ, ಹಾಗೆ ಧನ್ವಂತರಿ ಹೋಮ, ಈ ರೀತಿಯಾಗಿ ಪ್ರತಿ ತಿಂಗಳು 4 ಹೋಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳು ಸ್ವತಂತ್ರವಾಗಿ ಸಂಕಷ್ಟ ಪೂಜೆ ಹಾಗೂ ಸತ್ಯನಾರಾಯಣ ಪೂಜೆ ಕೂಡ ಬಹಳ ಯಶಸ್ವಿಯಾಗಿ ಹಲವಾರು ನೂರಾರು ಭಕ್ತಾದಿಗಳು ಮತ್ತು ಪ್ರದೋಷ ಪೂಜೆ ಕೂಡ ಬಹಳ ಭಕ್ತಿಯಿಂದ ಭಕ್ತಾದಿಗಳಿಗೋಸ್ಕರ ಯಶಸ್ಸಿಗೋಸ್ಕರ ಈ ಒಂದು ಎಲ್ಲ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಲ್ಲರ ಸಹಕಾರದಿಂದ ಎಲ್ಲರಿಗೂ ನಾವು ನೆನೆಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಸಹಕಾರವನ್ನು ಕೇಳ್ತಾ